ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮಿ ಡೈರೀಸ್. ಇವತ್ತು ನಾನು ಈ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಇವತ್ತು ನಾನು ಅಮ್ಮನ ಮನೆಗೆ ಹೋಗಬೇಕಾಗತ್ತೆ. ಅಲ್ಲೂ ಸುಮಾರು ಕೆಲಸಗಳಿದೆ, ಏನೇನು ಅಂತ ಮುಂದೆ ನಿಮಗೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಏನಾದರೂ ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಹೋಗೋಣ. ಬಿಕಾಸ್ ಪೂಜೆ ಮುಗಿಸ್ಕೊಂಬಂದಮೇಲೆ ನಾವು ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲ ಯೂಸ್ ಮಾಡಲ್ಲ. ಸೊ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಲವಂಗ 2 ಮತ್ತು ಒಂದೇ ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಆ ಥಿಕ್ನೆಸ್ ಬರಲಿ, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನ ಸದ್ಯಕ್ಕೆ ಖಾಲಿಯಾಗಿತ್ತು, ಸೊ ಬೇಗ ಮಾಡ್ಕೊಳ್ಳೋಣ ಹೋಗೋಣ ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಇದನ್ನು ನೀಟಾಗಿ ನುಣ್ಣಕ್ಕೆ ಆಗೋವರೆಗೂ ಇದನ್ನು ಪೇಸ್ಟ್ ಮಾಡಿಕೊಂಡೆ. ಮತ್ತು ಸೈಡಲ್ಲಿ ಆನಿಯನ್ಸು, ಹಸಿಮೆಣಸಿನ್ಕಾಯಿ 1-2 ಬಿಕಾಸ್ ನಾವು ಅಲ್ಲಿ ರುಬ್ಬಕ್ಕೆ ಹಾಕಿದ್ದೀವಿ. ಸೊ ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ. ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು 1 ಟೊಮೆಟೊ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಪಲಾವ್ಗೆ ಹಾಕೋದಕ್ಕೆ 1-2 ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಬ್ಲ್ಯಾಕ್ ಇಲಾಚಿ ಇದೆಲ್ಲ ಪಲಾವ್ ಮಸಾಲೆ ಇಟ್ಕೊಂಡೆ. ಮತ್ತು ಅದು ಕುಕ್ಕರಲ್ಲಿ ಅದು ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಅದು ಸ್ವಲ್ಪ ಬಿಸಿ ಆಗಿದ್ದ ತಕ್ಷಣ ಪಲಾವ್ ಮಸಾಲ ಎಲ್ಲ ಹಾಕಿಬಿಟ್ಟು ಅದನ್ನು ಸ್ವಲ್ಪ ತಿರುಗಿಸ್ಕೊತೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ, ಅದರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಅದು ಯಾವ ಥರ ಮಿಕ್ಸ್ ಆಗುತ್ತೆ ಅಂದರೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಅದನ್ನು. ಮತ್ತು ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲೇ ಆ್ಯಡ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಮೆತ್ತಕ್ಕಾಗುತ್ತೆ, ತಿನ್ನೋ ಟೈಮಲ್ಲಿ ಬಾಯಿಗೆ ಸಿಗಲ್ಲ ಅನ್ನೋದಕ್ಕೋಸ್ಕರ. ಮತ್ತು ಇದ್ರ ಜೊತೆಗೇ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ತೀನಿ. ಬಿಕಾಸ್ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ನಾವು ಫ್ರೈ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ, ಹಸಿಯಾಗಿ ಸಿಗುತ್ತೆ ಅಂತ. ಸೊ ಇದೆಲ್ಲ ಆಗೋದ್ಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ, ಅದನ್ನು ನಾನು ತೋರ್ಸೋಕ್ಕಾಗಲಿಲ್ಲ ಆಗಲೇ. ನಾನು ಕ್ಯಾರೆಟ್, ಬೀನ್ಸ್ ಇದನ್ನೆಲ್ಲ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾವು ಆಗಲೇ ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ ಪೇಸ್ಟ್ ಹಾಕಿದ್ವಲ್ಲ ಸ್ವಲ್ಪ ಹಿಡೀಲಿ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸದ್ಯಕ್ಕೆ, ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕಾದ್ರೆ ನಾವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು. ಮತ್ತು ಇದೆಲ್ಲ ಆದಮೇಲೆ ಸ್ವಲ್ಪ ಟೊಮೆಟೊ 1 ಟೊಮೆಟೊ ಕಟ್ ಮಾಡಿದ್ದೀವಿ. ಆಲ್ರೆಡಿ ನಾನು ರುಬ್ಬಕ್ಕೆ 1 ಟೊಮೆಟೊ ಹಾಕಿದ್ದೀನಿ, ಇಲ್ಲಿ 1 ಟೊಮೆಟೊ ಹಾಕಿ ಮಿಕ್ಸ್ ಮಾಡಿದೆ. ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ ಹಾಕ್ಬಿಟ್ಟು 1.5 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಕಸ್ತೂರಿ ಮೆಂತ್ಯನ ಕೈಯಲ್ಲಿ ಈ ಥರ ನೀಟಾಗಿ ಒಂದು ಸ್ವಲ್ಪ ಕಿವುಚಿ ಅದನ್ನು ಉದುರಿಸಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಪಲಾವ್ ಮಸಾಲ ತೊಗೊಂಡಿದ್ದೀನಿ ನಾನು 1 ಟೇಬಲ್ ಸ್ಪೂನಷ್ಟು ಪಲಾವ್ ಮಸಾಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೊಂಥರ ಎಣ್ಣೆ ಬಿಟ್ಕೋಬೇಕು, ಚೆನ್ನಾಗಿರುತ್ತೆ. ಮತ್ತು ಸೈಡಲ್ಲಿ ಒಂದು ಸ್ವಲ್ಪ ಬಿಸಿನೀರು ಇಟ್ಟಿದ್ದೆ, ಅದೆಲ್ಲ ಬಿಸಿನೀರು ಆದಮೇಲೆ ಇದು ಸ್ವಲ್ಪ ಫ್ರೈ ಆಗಿರುತ್ತೆ. ಸೊ ನಾನಿಲ್ಲಿ 1 ಗ್ಲಾಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬಿಸಿನೀರು ಆಗಿದ್ದರಿಂದ ನಾನು ಕ್ಲಿಪ್ಪಲ್ಲಿ 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ಅಳತೆಯಲ್ಲಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ಅದು ಸ್ವಲ್ಪ ನೀಟಾಗಿ ಕುದಿಯೋಷ್ಟರಲ್ಲಿ ಅಕ್ಕಿ ಕೂಡ ತೊಳೆದು ಆಲ್ರೆಡಿ ನೆನೆಸಿಟ್ಕೊಂಡಿದ್ನಲ್ಲ, ಆ ಅಕ್ಕಿ ಎಲ್ಲ ನೀಟಾಗಿ ಅದರೊಳಗಡೆ ಹಾಕಿ ಮತ್ತು ಅದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಇದಾದಮೇಲೆ ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಯಾಕಂದರೆ ಉಪ್ಪು ಖಾರ ಚೆನ್ನಾಗಿದ್ದರೆ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಅಂತ. ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಸೊ ಇಲ್ಲೊಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಅದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಕುದ್ದಿದ್ದಾದಮೇಲೆ ಅದನ್ನು ಮುಚ್ಚಳ ಹಾಕಿ ಮುಚ್ಚಿಬಿಟ್ಟೆ. ಸೊ ಕುಕ್ಕರ್ ವಿಸಿಲ್ ಬಂದು ಪಲಾವ್ ಆಗೋಷ್ಟ್ರೊಳಗಡೆ ಈ ಕಡೆ ಪಾತ್ರೆ ತೊಳ್ಕೊಂಬಿಡೋಣ ಸೈಡಲ್ಲಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಮಾತಾಡಿಕೊಂಡು ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಮಾತಾಡ್ಕೊಂಡಿದ್ದೆ. ಅಂದರೆ ಸಂಜೆ ಹಂಗೆ ಅಮ್ಮನ ಮನೆಯಲ್ಲಿ ಪೂಜೆ ಇದೆ ನಮಗೆ, ನಾಗರ ಪಂಚಮಿ ನಾಳೆ ಅಂತಂದರೆ ಇವತ್ತು ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದೀವಿ. ಏನೋ ಸ್ವಲ್ಪ ದೋಷ ಇದೆ ಅಂತ ಅನ್ನೋದಕ್ಕೋಸ್ಕರ ನಾವು ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದೀವಿ ನಮ್ಮೂರಲ್ಲೇ. ಸೊ ಆ ಕಾರಣದಿಂದ ಬೇಗ ಮನೇಲೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ, ಅಲ್ಲೂ ಸುಮಾರು ಕೆಲಸ ಇರುತ್ತೆ, ಎಲ್ಲೋ ಒಬ್ಬರು ನೋಡ್ಕೊಳ್ಳೋಕ್ಕಾಗಲ್ಲ, ನಮ್ಮ ಅಮ್ಮ ಕೈಲೂ ಆಗಲ್ಲ ಅಂತಂದ್ಬಿಟ್ಟು ನೀಟಾಗೆಲ್ಲ ಮಾಡೋಷ್ಟೊತ್ತಿಗೆ ನಾನು ಪಲಾವ್ ರೆಡಿಯಾಗಿತ್ತು. ನನ್ನ ಗಂಡಂಗೆ ಇಟ್ಕೊಟ್ಟು ನಾನು ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೆ. ನೀಟಾಗಿ ಬಿಸಿನೀರು ಕುಡ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಆಮೇಲೆ ಊಟ ಮಾಡೋಣ ಅಂತ. ಬಿಕಾಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹಾಟ್ ವಾಟರ್ ಇರಲೇಬೇಕು, ಇಟ್ ಈಸ್ ಮ್ಯಾಂಡೇಟ್ರಿ. ಕುಡ್ದಿದ್ದಾದಮೇಲೆ ನಾನು ಕೂಡ ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ತಿಂದೆ.
ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ನೀಟಾಗಿ ತಲೆಗೆ ಟವಲ್ ಕಟ್ಕೊಳ್ಳೋದು ಯಾಕೆ ಅಂತ ನನ್ನ ಶರ್ಟೇ ಒಂದು ಅಂತೇಳ್ಬಿಟ್ಟು ಹಾಕಿ ಕಟ್ಕೊಂಡಿದ್ದೆ. ನೀಟಾಗಿ ಅದನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಚೆನ್ನಾಗಿ ಒಂದು ಕ್ಲಿಪ್ ಹಾಕ್ಕೊಂಡು ಬೇಗ ಮೇಲೆ ಹೋಗೋಣ. ಆಲ್ರೆಡಿ ನಾನು ಬಟ್ಟೆ ಒಗೆದಿದ್ದೆ. ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಬಟ್ಟೆ ಒಳಗಡೆನೇ ಒಕ್ಕೊಂಬೋದು, ನಮಗೆ ಜಾಗ ಇದೆ. ಸೊ ಅದಕ್ಕಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ವಾಶ್ರೂಮ್ ಎಲ್ಲ ತೊಳೆದು ಹಾಗೆ ಒಂದೇ ಸಲ ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮಾಡ್ಕೊಂಬಂದು ನೀಟಾಗಿ ಕೂದಲೆಲ್ಲ ಬಿಟ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಹಾಗೆ ಕೂದಲು ಕೂಡ ಒಣಗಲಿ ಅಂತಂದ್ಬಿಟ್ಟು ಅದಕ್ಕೊಂದು ಕ್ಲಿಪ್ ಹಾಕ್ಕೊಂಡು ಮೇಲೆ ಹೋಗೋಣ ಅಂತಂದ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ಸೊ ಮೇಲೆ ಹೋಗಿ ನೋಡಿದ್ರೆ ಅರ್ಧಕ್ಕರ್ಧ ಬಟ್ಟೆ ಹಾಗೆ ಇತ್ತು. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಸೈಡಿಗೆ ತಳ್ಳಿ ನಾನು ಬಟ್ಟೆ ಒಣಗಾಕೋಣ ಒಂದೇ ಲೈನಲ್ಲಿ ಅಂತಂದ್ಬಿಟ್ಟು ಜಾಗ ನೋಡಿಕೊಂಡು ನೀಟಾಗಿ ಆ ಬಟ್ಟೆನೆಲ್ಲ ಒಂದೇ ಲೈನಲ್ಲಿ ಒಣಗಾಕ್ತೀನಿ. ಬಿಕಾಸ್ ಒಂದೇ ಲೈನಲ್ಲಿ ಒಣಗಾಕಿದ್ರೆ ಇನ್ ಕೇಸ್ ನಾನು ಕಾಲೇಜ್ಗೆ ಹೋಗಿದ್ರೆ ಮಳೆ ಏನಾದರೂ ಬಂದರೆ, ನನ್ನ ಹಸ್ಬೆಂಡ್ ಏನಾದರೂ ಬಂದರೆ ಅವ್ರಿಗೆ ಗೊತ್ತಾಗಲ್ಲ ನನ್ನ ಬಟ್ಟೆ ಅಷ್ಟು ಕ್ಲಿಯರಾಗಿ. ಸೊ ಅದಕ್ಕಾಗಿ ಎಂಡ್ಸಲ್ಲಿ ಅವ್ರ ಬಟ್ಟೆ ಹಾಕಿ ಬಂದೆ. ತಿರ್ಗಾ ಮನೆಗೆ ಬಂದು ನೀಟಾಗಿ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತಂದ್ಬಿಟ್ಟು, ಯಾಕಂದರೆ ಹಸ್ಬೆಂಡ್ ಆಮೇಲೆ ಕಡ್ಡಿ ಹಂಚ್ಕೊತಾರೆ, ಹೂವು ಥರ ಕೇಳಿದ್ದೀನಿ ಅವ್ರಿಗೆ. ಸೊ ಅಂತಂದ್ಬಿಟ್ಟು ನೀಟಾಗಿ ಫೋಟೋ ಎಲ್ಲ ಒರೆಸಿ ಅದಕ್ಕೆಲ್ಲ ಕುಂಕುಮ ಇಟ್ಟೆ. ಮತ್ತು ಬಾಗಿಲು ಕೂಡ ಅಷ್ಟೇ ನೀಟಾಗಿ ಹೊಸಲೆಲ್ಲ ತೊಳೆದು ಅದಕ್ಕೂ ಸ್ವಲ್ಪ ಅರಿಶಿನ ಹಾಕಿ ರಂಗೋಲಿ ಹಾಕಿದೆ. ಮತ್ತು ಬಾಗಿಲು ಕೂಡ ಸ್ವಲ್ಪ ನೀಟಾಗಿ ತೊಳೆದು ಅದಕ್ಕೂ ಕೂಡ ಒಂದು ಸ್ವಲ್ಪ ಬೊಟ್ಟಿಟ್ಬಿಟ್ಟು ಸರಿ ಆಯಿತು. ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಎಲ್ಲ ಕೆಲಸಗಳಾಗಿದೆ. ಇವಾಗ ಜಸ್ಟ್ ಏನಿಲ್ಲ, ರೆಡಿಯಾಗಿ ಹೋಗೋದಷ್ಟೇ ಬಾಕಿ ಇರೋದು. ಬನ್ನಿ ನೋಡೋಣ ನಾನು ಹೇಗೆ ರೆಡಿ ಆಗ್ತೀನಿ ಮತ್ತು ನನ್ನ ದಿನ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈವನ್ ನನ್ನ ಮೆಮೊರೀಸಲ್ಲಿ ಕೂಡ ನನಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಕೂಡ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ನಾಳೆ 2 ದಿನ ಪೂಜೆ ಇರುತ್ತೆ. ಆಲ್ರೆಡಿ ದೇವ್ರ ಪ್ರತಿಷ್ಠಾಪನೆ ಮಾಡೋದಕ್ಕೆ ಪೀಠೆ ಹಾಕಿ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಆಲ್ರೆಡಿ ಮಾಡಿದ್ದೆ. ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಅವತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ಬೇಕಾದ್ರೆ ಅದನ್ನು ನೋಡಿ. ಇದೇ ಪೀಠೆ ಅಂತಂದರೆ ಮತ್ತು ಅಲ್ಲಿ ಪಕ್ಕದಲ್ಲಿ ಅದನ್ನ ಇಡೋದಕ್ಕೋಸ್ಕರ ಒಂದು ಸ್ವಲ್ಪ ಅಗ್ದಿದ್ದೀವಿ. ಮತ್ತು ಇದನ್ನು ಪೂಜೆ ಮಾಡೋದಕ್ಕೆ 500 ಕೂಡ ಬಂದಿದ್ದರು, ಬಂದ್ರಲ್ಲ ಇದನ್ನೆಲ್ಲ. ಏನೇನಾಗುತ್ತೆ, ನಾಳೆ ಏನಿರುತ್ತೆ, ಇದು 2 ದಿನ ಪೂಜೆ ಇರುತ್ತೆ. ಇವತ್ತು ನೈಟ್ ತಿರ್ಗಾ ನಾಳೆ ಮಾರ್ನಿಂಗ್ ಬೆಳಗ್ಗೆ ಕೂಡ ಇರುತ್ತೆ. ಸೊ ಅದಕ್ಕಾಗಿ ಬನ್ನಿ ನೋಡ್ಕೊಂಬರೋಣ ಏನೇನಾಗುತ್ತೆ, ಹೇಗಿರುತ್ತೆ ನನ್ನ ದಿನ ಅಂತ. ಸೊ ಎಲ್ಲರೂ ಹೀಗಿದ್ದವಳು ಈಗ ರೆಡಿಯಾಗಿ ವಾಪಸ್ ಬಂದಿದ್ದೀನಿ. ಸೊ ಸಿಕ್ಕಾಪಟ್ಟೆ ಟೈಮ್ ಆಯಿತು ತೊಗೊಂಡು, ಸಂಜೆನೇ ಆಗೋಗಿತ್ತು. ಬೇಗ ಬೇಗ ರೆಡಿಯಾಗಿ ಆ ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ ಅಲ್ಲಿ ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಬೇಗ ಬೇಗ ಹೋಗಿ ನಾವು ಕೂಡ ಪೂಜೆಯಲ್ಲಿ ಕೂತ್ಕೊಂಡ್ವಿ. ಅಲ್ಲಿ ಗಣೇಶ ಪೂಜೆ ಮಾಡಿದ್ರು. ಮತ್ತು ನಾಗರ ವಿಗ್ರಹಗಳಿಗೆ ಪೂಜೆ ಮಾಡೋದಕ್ಕೆ ಅಂತ ನಾಗದೇವತೆಗನ ರಂಗೋಲಿಯಲ್ಲಿ ಬಿಡಿಸಿ ಅದು ಕೂಡ ಪೂಜೆ ಮಾಡಿದ್ರು. ಮತ್ತು ನೈಟೆಲ್ಲ ಹೋಮ ಮಾಡಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದ ತಿಂದ್ಕೊಂಡು ನೈಟ್ ಮನೆಗೆ ಬಂದು ಫುಲ್ ಫ್ರೆಶ್ ಆಗಿ 1 kg ಬಂಗಾರ ಬಿಸಾಕುವಷ್ಟು ಖುಷಿ ಆಗಿಬಿಟ್ಟಿತ್ತು. ನೀಟಾಗಿ ಜಡೆ ಫುಲ್ ಬ್ರೇಡ್ ಹಾಕೊಂಡು ಅದೆಲ್ಲ ಬಿಚ್ಚಿ ಹಾಕಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ನಾಳೆ ಬೆಳಗ್ಗೆ ಮತ್ತೆ ಎದ್ದೋಗಬೇಕು ಅಂತಂದ್ಬಿಟ್ಟು ಬೇಗ ಮಲ್ಕೊಳ್ಳೋಣ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.